ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತರ ಕರ್ನಾಟಕದೊಳಗೆ ದೊಡ್ಡ ಹಬ್ಬ ಅಂದ್ರೆ ಪಂಚಮಿ ಹಬ್ಬ. ಆ ಪಂಚಮಿ ಹಬ್ಬಕ್ಕೆ ನಾಗಪ್ಪಗೆ ಹಾಲು ಹೊಯ್ಯಕ್ಕೆ ಅಳ್ಳಿನ ಜೋಳ ತೊಗೊಂಡು ಅಳ್ಳು ಮಾಡ್ಕೋತೀವಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋನು. ನಾನಿವತ್ತು ನಿಮ್ಗೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೀವು ಎಂದಾರ ಕುಕ್ಕರ್ ಒಳಗೆ ಅಳ್ಳು ಮಾಡ್ಕೊಂಡಿರೇನು? ಇಲ್ಲ ಅಂತ ಅನ್ನೋರಿದ್ರಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಒಂದು ಕಡಾಯಿಗೆ 1 ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡು ನೀರು ಕುದಿ ಟೈಮ್ ಒಳಗೆ ಸ್ವಚ್ಛ ಮಾಡಿದ್ದು ಅಳ್ಳಿನ ಜೋಳ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು. ಈ ಮೆಥಡಿಗೆ ಜೋಳ ಉಕ್ಕರ್ಸ್ಕೊಳ್ಳೋದು ಅಂತ ಹೇಳ್ತಾರೆ. ನಾನು ಉಕ್ಕರ್ಸಿದ ಕೂಡಲೇ ಬಿಸಿ ಬಿಸಿವ ಜೋಳನ ಅಳ್ಳು ಮಾಡ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ಳೋದಿತ್ತಂದ್ರೆ ಇದು ಉಕ್ಕರ್ಸಿಂದ ಜೋಳನ ನೀರಾಗಿಂದ ತೆಗೆದ್ಬಿಟ್ಟು ಒಂದಿನ ನೆರಳಾಗ ಒಣಗಿಸಿ ನೀವು ಮರುದಿವಸ ಅಳ್ಳು ಮಾಡ್ಕೋಬೇಕು. ನಾನು 1/4 kgದು ಅಂದ್ರೆ 250 ಗ್ರಾಮ್ ಜೋಳದ್ದು ಅಳ್ಳು ಮಾಡ್ಕೊಳಕತ್ತೀನಿ. ಅದಕ್ಕೆ ಬಿಸಿ ಬಿಸಿವ ಮಾಡ್ಕೋತೀನಿ. ನೀವು ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ಕೊತಿದ್ರಂದ್ರೆ ಈ ಥರ ಬಿಸಿ ಬಿಸಿ ಜೋಳದನ್ನು ಅಳ್ಳು ಮಾಡ್ಕೋಬೋದು. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದು ಫುಲ್ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಜೋಳ ಹಾಕಬೇಕು. ಜೋಳ ಹಾಕಿ ಬಿಸಿ ಮಾಡಿಕೊಂಡು ನೋಡ್ರಿ, ಈ ಥರ ಚಟಪಟ ಅಂತ ಸಿಡಿ ಹೊತ್ನಾಗ ಲೀಡ್ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲೀಡಿಂದು ಗ್ಯಾಸ್ಕೆಟು ಮತ್ತು ವಿಷಲ್ ಎರಡು ತೆಗಿಬೇಕು. ತೆಗೆದು ಈ ಥರ ಉಲ್ಟಾ ಮುಚ್ಕೋಬೇಕು. ಅಳ್ಳು ಚಟಪಟ ಸಿಡಿದು ಬಂದಾದಮೇಲೆ ನಾವು ತೆಗೆದು ಇದೇ ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು. ಮತ್ತು ಜೋಳ ಹಾಕಿ ಮತ್ತು ಇದೇ ಥರ ಹುರ್ಕೋಬೇಕು. ಉಕ್ಕರಿಸಿದ್ದು ಜೋಳ ತಣ್ಣಗಾಗಬಾರ್ದು. ತಣ್ಣಗಾದ್ವು ಅಂದ್ರೆ ಅಳ್ಳು ದೊಡ್ಡ ಆಗಂಗಿಲ್ಲ. ಅವಾಗ ನೀವು ಸ್ಟಾಪ್ ಮಾಡಿಬಿಡ್ಬೇಕು. ನೀವು ಬೇಕಾದ್ರೆ ಒಣಗಿಸ್ಕೊಂಡು ಮತ್ತು ಮರುದಿವ್ಸ ಮಾಡ್ಕೋಬೋದು. ಈ ಅಳ್ಳು ಹುರಿಯೋವಾಗ ಏನೈತಿ, ಕೆಲವೊಂದು ಜೋಳ ತಳದಾಗ ಹಂಗೆ ಉಳಿತಾವು. ಅವನ್ನ ನೀವು ತೆಗೆದು ಹಬ್ಬದ ದಿನ ಅಳ್ಳಿಟ್ಟು ಮಾಡ್ತಿರಲ್ಲ, ಆ ಕಾಳಿನ ಜೊತೆ ಸೇರಿಸಿ ಬೀಸ್ಕೊಂಬಂದು ಉಂಡೆ ಮಾಡ್ಬೋದು. ಕುಕ್ಕರ್ ಒಳಗೆ ಅಳ್ಳು ಹುರಿದು ಮೆಥಡ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.